ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕಬ್ಬಿಗೆ ದರ ನಿಗದಿಗೆ ಒತ್ತಾಯಿಸಿ ರೈತ ಸಂಘದಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ. ರಾಜ್ಯ ಸರ್ಕಾರ ಕೂಡಲೇ ಕಬ್ಬಿನ ದರ ಹೆಚ್ಚಿಸದಿದ್ದರೆ ಉಗ್ರ ಪ್ರತಿಭಟನೆ ಎಚ್ಚರಿಕೆ ನೀಡಿದ ದಿನೇಶ್ ಶಿರವಾಳ, ರಮೇಶ್ ಕೆಳದಿ. ಜನಗಣಮನ ರಾಷ್ಟ್ರಗೀತೆ ಅಲ್ಲ, ಬ್ರಿಟಿಷರ ಸ್ವಾಗತ ಗೀತೆ ಎಂದು ಹೇಳಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಂಧನಕ್ಕೆ ಜಯಂತ್ ಚಂದ್ರಪ್ಪ ಕಲಸೆ ಒತ್ತಾಯ. ಈಗ ಸುದ್ದಿಯ ವಿವರ. ಕಬ್ಬಿನ ದರ ನಿಗದಿ ಮಾಡುವಂತೆ ಒತ್ತಾಯಿಸಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಿಂದ ರೈತ ಸಂಘ ನಡೆಸುತ್ತಿರುವ ಪ್ರತಿಭಟನೆ ಬೆಂಬಲಿಸಿ ಶುಕ್ರವಾರ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ವರದಹಳ್ಳಿ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿನೇಶ್ ಕುಮಾರ್, ಮೇಘರಾಜ್, ಚಂದ್ರ ಪೂಜಾರಿ, ಶಿವ ಪೂಜಾರಿ, ಗೋಪಾಲ್ ಲ್ಯಾವಿಗೆರೆ, ಸಂತೋಷ್, ದೇವರಾಜ್, ಶಶಿಕಲಾ, ಸುಜಾತ, ತನ್ವೀರ್ ಶೇಖ್ ಇನ್ನಿತರರು ಹಾಜರಿದ್ದರು. ರೈತರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ರೈತರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚುನಪ್ಪ ಪೂಜಾರಿ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ 9 ದಿನಗಳಿಂದ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಅನಿರ್ದಿಷ್ಟಾವಧಿ ಮತ್ತು ಅಹೋರಾತ್ರಿಯ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ಬೆಂಬಲ, ಎಲ್ಲ ರೈತ ಪ್ರಮುಖರ, ಎಲ್ಲ ರೈತ ನಾಯಕರ ಬೆಂಬಲ ದೊರಕಿದ್ದು ಕರ್ನಾಟಕ ರಾಜ್ಯದ ಸರ್ಕಾರ ರೈತರ ಕಬ್ಬಿನ ಬೆಲೆ ನಿಗದಿ ಮಾಡಿದೆ. ಕಬ್ಬಿನ ಹಣ ಬಾಕಿ ಕಾರ್ಖಾನೆಗಳ ಮಾಲೀಕರು ಉಳಿಸಿಕೊಂಡಿರ್ತಕ್ಕಂಥ ಬಾಕಿ ಮೊತ್ತವನ್ನು ನಿಗದಿತ ಸಮಯದಲ್ಲಿ ಕೊಡದೆ ಸಂಪೂರ್ಣವಾಗಿ ಕಬ್ಬು ಬೆಳೆಗಾರರನ್ನ ಶೋಷಣೆ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚೆತ್ತುಕೊಂಡು ನಿರಂತರ ಧರಣಿಗಳು ನಡೀತಾ ಇದ್ರು ಕೂಡ ಯಾವುದೇ ಫಲಪ್ರದ ಆಗದೆ ಇದ್ದಾಗ, ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾಗ ಇವತ್ತು ಬಹಳ ದೊಡ್ಡ ಹೋರಾಟವನ್ನ ಕಟ್ಟಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಗಮನ ಸೆಳೆದು ಇವತ್ತು ಸರ್ಕಾರ ಮಣ್ಣಿ ಉರ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದೆ. ಆ ಕಡೆ ಹೋಗಪ್ಪ. ಕರ್ನಾಟಕ ರಾಜ್ಯ ರೈತ ಸಂಘದ ಶಕ್ತಿಗೆ ಬೆದರಿದ ಸರ್ಕಾರ ಕಳೆದ 2-3 ದಿನಗಳಿಂದ ತನ್ನ ಸಚಿವರನ್ನ, ಕೆಲವು ಶಾಸಕರುಗಳನ್ನ ಕಳಿಸಿ ಸಂಧಾನ ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ರೈತ ನಾಯಕರ ಆಲೋಚನೆ ಮತ್ತು ಮುಂದಾಲೋಚನೆ ಇಂದ ಯಾವುದೇ ರೀತಿಯ ಮೋಸಕ್ಕೆ ಒಳಗಾಗದೆ, ಯಾರ ಸವಿ ಮಾತಿನ ಜಾಲಕ್ಕೆ ಬಲಿಯಾಗದೆ ದಿಟ್ಟವಾದ ನಿರ್ಧಾರವನ್ನ ತೆಗೆದುಕೊಟ್ಟಿರ್ತಕ್ಕಂಥ ನಮ್ಮ ರೈತ ನಾಯಕರಿಗೆ ಇಲ್ಲಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ. ಇವತ್ತು ಸರ್ಕಾರ ಮತ್ತೊಂದು ರೀತಿಯಲ್ಲಿ ತನ್ನ ದಾಳವನ್ನು ಉಳಿಸಿದ್ದು ಕರ್ನಾಟಕದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಕರೆಯನ್ನು ನಾವು ನೀಡಿದ್ವಿ. ಅದೊಂದು ವಿಚಾರದಲ್ಲಿ ಸರ್ಕಾರ 2 ದಿನಗಳ ಕಾಲಾವಕಾಶವನ್ನು ಕೇಳಿ ಮನವಿ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಕಡೆನೂ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡೋದನ್ನ ನಿಲ್ಲಿಸಿ ಕೆಲವು ಕಡೆ ಸಾಂಕೇತಿಕವಾಗಿ 10 ರಿಂದ 15 ನಿಮಿಷ ನಾವು ನಡೆಸ್ತಾ ಇದ್ದೇವೆ. ಒಂದು ವೇಳೆ ಇವತ್ತು ಸರ್ಕಾರ ಮಾತುಕತೆಗೆ ಕರೆದಿದೆ, ಕಾರ್ಖಾನೆ ಮಾಲೀಕರನ್ನು ಕೂಡ ಈ ಒಂದು ಮಾತುಕತೆಗೆ ಇವತ್ತು ನಿಗದಿ ಮಾಡಿದೆ. ಇವತ್ತು ಮಧ್ಯಾಹ್ನದೊಳಗೆ ಸಂಜೆ 4 ಗಂಟೆಯ ಒಳಗಾಗಿ ಸರ್ಕಾರ 3,500 ರೂಪಾಯಿ ಬೆಲೆ ನಿಗದಿ ಮಾಡಿ ರೈತರಿಗೆ ಈ ವಿಚಾರದಲ್ಲಿ ನ್ಯಾಯ ಕೊಡದೇ ಇದ್ರೆ ಇಲ್ಲೇ ಹೇಳಿರ್ತೀನಿ, ಅಧಿಕಾರಿಗಳು ಮತ್ತೆ ನಮ್ಮ ಇಂಟೆಲಿಜೆನ್ಸ್ ಎಲ್ಲೇ ಇದ್ರೆ ನಾವು ಕೂಡ ಗುರ್ಲಾಪುರ ಮಾದರಿಯಲ್ಲಿ ರಾಜ್ಯಾದ್ಯಂತ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗ್ತದೆ. ಸರ್ಕಾರ ಇನ್ನು ಮೊಂಡುತನವನ್ನ ಬಿಟ್ಟು ಕಬ್ಬು ಬೆಳೆಗಾರರು ಇರ್ಬೋದು, ರಾಜ್ಯದ ಇನ್ನಿತರ ಎಲ್ಲ ಬೆಳೆಗಾರರು ರೈತರನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಅವರು ಮುಂದಾಗಬೇಕು. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕರೆದಿರ್ತಕ್ಕಂಥ ಸಭೆಯಲ್ಲಿ ನಮ್ಮ ರೈತರಿಗೆ ನ್ಯಾಯ ಒದಗಿಸಬೇಕು
ಮತ್ತೇನಾದ್ರೂ ಅಲ್ಲಿ ನಾಟಕವನ್ನ ಮಾಡಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿ ಕಾಂಗ್ರೆಸ್ನವರು ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿಯವರು ಎತ್ತಾಕೊಂಡು ರೈತರನ್ನ ಮಂಗನ ಮಾಡೋದು ಮತ್ತು ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲೋದಿಲ್ಲ. ರಾಜ್ಯಾದ್ಯಂತ ನಾವು ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಉದ್ದೇಶ ಅಲ್ಲ. ರಾಜ್ಯಾದ್ಯಂತ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಪಡ್ಕೊಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಯಾರಿಗಾದ್ರೂ ಸ್ವಲ್ಪ ಮಟ್ಟಿನ ಅಡಚಣೆ ಆದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಕ್ಷಮೆಯನ್ನು ಯಾಚಿಸ್ತೇವೆ. ಬಟ್ ನಮಗೆ ಕೊನೆಯ ಆಪ್ಷನ್ ಇದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿಗೆ ಬಂದು ಕೂರುವಂತ ಪರಿಸ್ಥಿತಿ ಬಂದಿದೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಮನವಿಯನ್ನು ಆಲಿಸಿ ಈಗ ಒಂದು ಹೋರಾಟ ಮುಕ್ತಿ ಕೊಡಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟಕ್ಕೆ ನೀವೇ ಆಹ್ವಾನ ಮಾಡಿದಂಗಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಹಾಗೆ ನಮ್ಮ ಗೌರವಾನ್ವಿತ ಉಪವಿಭಾಗಾಧಿಕಾರಿಗಳು ಹೋರಾಟ ಸ್ಥಳಕ್ಕೆ ಆಗಮಿಸಿದರು. ಗುರ್ಲಾಪುರ ಕ್ರಾಸ್ನಲ್ಲಿ ಸುಮಾರು 9 ದಿನಗಳಿಂದ ನಿರಂತರವಾದ ಒಂದು ಹೋರಾಟವನ್ನು ಇವತ್ತು ಬೆಂಬಲಿಸಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಇವತ್ತು ಸಾಂಕೇತಿಕವಾಗಿ ರಸ್ತೆ ತಡೆಯನ್ನು ಮಾಡುವುದರ ಮೂಲಕ ಒಂದು ಹೋರಾಟಕ್ಕೆ ಇವತ್ತು ನೈತಿಕವಾದ ಬೆಂಬಲವನ್ನು ಇವತ್ತು ವ್ಯಕ್ತಪಡಿಸಿರುತ್ತೇವೆ. ಇವತ್ತು ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ರೈತರನ್ನ ಸರ್ಕಾರಗಳು, ಚುನಾಯಿತ ಸರ್ಕಾರಗಳು, ರೈತರಿಂದ ಆಯ್ಕೆಯಾದ ಸರ್ಕಾರಗಳು ರಸ್ತೆ ಮೇಲೆ ರೈತರನ್ನು ನಿಲ್ಲಿಸುವುದನ್ನು ಇವತ್ತು ಬಿಟ್ಟಿಲ್ಲ. ಹಾಗಾಗಿ ಇವತ್ತು ಕಬ್ಬಿಗೆ ಏನು ನಿಗದಿತವಾದಂಥ ದರವನ್ನು ಇವತ್ತು ನಿಗದಿ ಮಾಡಬೇಕು ಮತ್ತು ಕಾರ್ಖಾನೆ ಮಾಲೀಕರು ಉಳಿಸಿಕೊಂಡಿರುವ ಬಾಕಿ ಮೊತ್ತವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಒಂದು ಹೋರಾಟಕ್ಕೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಬಂದ ಎಲ್ಲ ಕಾರ್ಯಕರ್ತರು. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜನಗಣಮನ ರಾಷ್ಟ್ರಗೀತೆ ಅಲ್ಲ, ಬ್ರಿಟಿಷರನ್ನು ಸ್ವಾಗತಿಸಲು ರಚಿಸಿದ ಗೀತೆ ಎಂದು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶುಕ್ರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಯ್ಯನ್ ಸುರೇಶ್ ಬಾಬು, ಗಣಪತಿ ಮಂಡಗಳಲ್ಲಿ ವಿಲ್ಸನ್ ಗೋನ್ಸಾಲ್ವಿಸ್, ಲಲಿತಮ್ಮ, ಲಿಂಗರಾಜ್, ಸ್ವರೂಪ್ ಐಜಿ, ಅಶೋಕ್ ಬೇಳೂರು, ಗಿರೀಶ್ ಕೋವಿ, ಕನ್ನಪ್ಪ, ರಮೇಶ್ ಚಂದ್ರಗುತ್ತಿ, ಜಾಕೀರ್, ದಿನೇಶ್ ಇನ್ನಿತರರು ಹಾಜರಿದ್ದರು. ಜನಗಣಮನ ಅಧಿನಾಯಕ ಜಯ ಹೇ ಅಂದ್ರೆ ಜನರೇ ಈ ದೇಶದ ಅಧಿನಾಯಕರು ಅಂತ ಅರ್ಥ. ಅದಂದ್ರೆ ಇನ್ನೇನ್ ಅರ್ಥ? ಇದು ಬ್ರಿಟಿಷರು ಅಧಿನಾಯಕರು ಅಂತ ಅರ್ಥ ಆಗತ್ತೇನ್ರಿ? ಇದನ್ನು ಹುಟ್ಟು ಹಾಕ್ತಾ ಇದ್ದಾರೆ ಇವರು. ಆದ್ರಿಂದ ಇವತ್ತು ನಮ್ಮ ರಾಷ್ಟ್ರಗೀತೆ ಈ ದೇಶದ ಎಲ್ಲ ಧರ್ಮೀಯರು, ಅದು ಮುಸಲ್ಮಾನರಾಗ್ಬೋದು, ಕ್ರಿಶ್ಚಿಯನ್ರಾಗ್ಬೋದು, ಸಿಖ್ರಾಗ್ಬೋದು, ಬೌದ್ಧರಾಗ್ಬೋದು, ಹಿಂದೂಗಳಾಗ್ಬಹುದು, ಎಲ್ಲ ಧರ್ಮೀಯರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಮಂತ್ರ, ಅದು ಶಕ್ತಿ. ಹಾಗೆಯೇ ಈ ದೇಶದ ಎಲ್ಲ ಜಾತಿ ಜನರನ್ನು ಕೂಡ, ಭಾರತದ ಏನು ಗಡಿಯೊಳಗೆ ವಾಸವಾಗಿರುವಂತ ಜನರು, ಹುಟ್ಟಿದಂತ ಜನರನ್ನ ಒಟ್ಟಿಗೆ ಈ ದೇಶದಲ್ಲಿ ತೆಗೆದುಕೊಂಡು ಹೋಗುವಂತ ಶಕ್ತಿ ಈ ಜನಗಣಮನ ಅಧಿನಾಯಕ ಜಯ ಹೇ ಎನ್ನುವ ರಾಷ್ಟ್ರಗೀತೆಯಲ್ಲಿ ಆ ಶಕ್ತಿ ಇದೆ. ಆದ್ರಿಂದ ಇದನ್ನ ಈ ದೇಶದ ಸಂವಿಧಾನ, ಈ ದೇಶದ ಜನ ಒಪ್ಪಿಕೊಂಡು ಅದನ್ನ ಪೂಜಿಸ್ತಾರೆ, ಅದನ್ನ ಹಾಡ್ತಾರೆ. ಆದ್ರಿಂದ ಈ ಕಾಗೇರಿ ಅಂತವರು ಸಂಸದರಾಗಿ ಸಂವಿಧಾನದ ಹೆಸರಿನಲ್ಲಿ ಇವರು ಪ್ರಮಾಣ ಮಾಡಿ ಇವರು ರಾಷ್ಟ್ರಗೀತೆಯನ್ನು ವಿರೋಧ ಮಾಡ್ತಾರೆ, ಅದಕ್ಕೆ ಅಪಚಾರ ಮಾಡ್ತಾರೆ ಅಂತಂದ್ರೆ ಇದು ರಾಷ್ಟ್ರದ್ರೋಹದ ಕೆಲಸ. ಈ ರಾಷ್ಟ್ರದ್ರೋಹಕ್ಕೆ ಇವರಿಗೆ ಶಿಕ್ಷೆ ಆಗ್ಬೇಕು. ರಾಷ್ಟ್ರದ್ರೋಹಕ್ಕೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಈ ದೇಶದ ಎಲ್ಲ ಜನತಂತ್ರದ ಪರವಾಗಿರುವಂತಹ ಜನರಿದ್ದು ಕಾಂಗ್ರೆಸ್ ಪಕ್ಷ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಈ ದಿನ ನಾವು ಸಾಗರ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಜೆಪಿ ಅವರಿಗೆ ದೇಶ ಒಡೆದಾಳದೆ ಒಂದು ಅವ್ರಿಗೆ ಬಹಳ ಸಂತೋಷ. ದೇಶ ಒಡೆದಾಳದು, ದೇಶ ಒಗ್ಗೂಡಿಸುವ ಕಾರ್ಯಕ್ರಮ ಎಂದೂ ಮಾಡಿಲ್ಲ. ಈ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾರವಾರದ ಸಂಸದರು, ಇವರೆಲ್ಲ ಬುದ್ಧಿಜೀವಿಗಳು. ಅವ್ರ ವೇಷಭೂಷಣ ನೋಡಿದ್ರೆ ಗೊತ್ತಾಗುತ್ತೆ ಬುದ್ಧಿಜೀವಿಗಳಂತ. ಅಂತ ಬುದ್ಧಿಜೀವಿಗಳ ಬಾಯಿಯಲ್ಲಿ ದೇಶವನ್ನ ಒಡೆದಾಳುವ ಮಾತುಗಳು. ಇವತ್ತು ನಮ್ಮ ರಾಷ್ಟ್ರಗೀತೆಗೆ ಅದರದೇ ಆದ ಸ್ಥಾನಮಾನ ಇದೆ. ಇಡೀ ದೇಶಾದ್ಯಂತ ಎಲ್ಲ ಜನರು ಗೌರವಿಸ್ತಾರೆ. ಅಂತ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿಯನ್ನ ಏನಂತ ಕರಿಬೇಕು ನಂಗೆ ಗೊತ್ತಾಗ್ತಿಲ್ಲ.
ಆದರೆ ಅವರ ಕೊಳಕ ನೀಚ ಮನಸ್ಸಿದೆಯಲ್ಲ, ನೀಚ ಮನಸ್ಥಿತಿ, ಅದನ್ನ ನಾವು ಇವತ್ತು ತಾಲೂಕು ಕಾಂಗ್ರೆಸ್ ಖಂಡಿಸ್ತೇವೆ ಪ್ರಬಲವಾಗಿ. ದೇಶದ ರಾಷ್ಟ್ರಗೀತೆ ಬಗ್ಗೆ ಅವಳಿನಕಾರಿ ಮಾತಾಡಿದ್ದಾರೆ. ಬ್ರಿಟಿಷರನ್ನ ಸ್ವಾಗತ ಮಾಡೋದು ಅಂತ ಹೇಳಿದ್ದಾರೆ. ಯಾವತ್ತು ಸ್ವಾಮಿ ಬ್ರಿಟಿಷರು ಸ್ವಾಗತ ಮಾಡೋದು? ಜಯಂತಣ್ಣವ್ರು ಹೇಳಿದ್ರು, ಜನಗಣ ಮನ ಏನು ಜನಗಳೇ ಅಧಿನಾಯಕರು ದೇಶಕ್ಕೆ ಅಂತ ಆ ಅರ್ಥದಲ್ಲಿ ಹೇಳಿದ್ರು. ಹೌದು ಅದು. ಮತ್ತೆ ಒಂದು ರಾಷ್ಟ್ರಗೀತೆ ಎಲ್ಲಿ ಶುರುವಾಗುತ್ತೋ, ಎಂಥ ಜನಸಂದಣಿ ಬೇರೆ ಏನೇ ಇರಲಿ, ಆ ರಾಷ್ಟ್ರಗೀತೆ ಸಂದರ್ಭದಲ್ಲಿ ಎದ್ದು ನಿಂತು ಗೌರವಿಸುವಂತ ಪರಿಪಾಠ ನಮ್ಮ ಭಾರತ ದೇಶದಲ್ಲಿ ಇದೆ. ಅದು ನಾವೆಲ್ಲ ಆ ರೀತಿಯ ನಡ್ಕೊಂಡು ಬಂದಿದ್ವಿ, ನಾವು ನೀವು ಕೂಡ. ಆದರೆ ಬಿಜೆಪಿ ಕೊಳಕು ಮನಸ್ಸಿದೆಯಲ್ಲ, ರಾಷ್ಟ್ರವನ್ನು ಒಡೆದಾಳೋದು. ಅವರಿಗೆ ಆ ಮನಸ್ಥಿತಿ ಇಲ್ಲ. ಜನ ಒಂದಾಗಿರಬಾರ್ದು, ದೇಶ ಒಂದಾಗಿರಬಾರ್ದು. ಬೆಂಕಿ ಹಚ್ಚೋದೈತಲ್ಲ, ಬೆಂಕಿ ಹಚ್ಚೋದ್ರಲ್ಲಿ ನಿಸ್ಸಿಮರು ಈ ಬಿಜೆಪಿಯವರು. ಯಾರು ಒಳ್ಳೆ ಅಣ್ಣತಮ್ಮರಾಗಿ ಬದುಕಬಾರ್ದು. ಹೋಮಗರ್ಭ ಹೆಚ್ಚಿ, ಬೆಂಕಿ ಹೆಚ್ಚಿ, ನಮ್ಮಲ್ಲೇ ಹೋಮರಸದ ವಿಷಬೀಜ ಬಿತ್ತಿ ಚಂದ ನೋಡುವಂತ ಬಿಜೆಪಿಯವರು ಕೊಳಕು ಮನಸ್ಸಿನವ್ರು ಮಾತಾಡ್ತಾರೆ. ನೀವೆಲ್ಲೇ ನೋಡಿ ಈ ದೇಶದಲ್ಲಿ ಬಿಜೆಪಿಯವರದೇ ಒಂದು ರೀತಿಯ ಅವರ ನಡೆನೇ ಹಾಗೆ. ಈ ರಾಜ್ಯದಲ್ಲೂ ಇದ್ದಾರೆ ಅಂತವ್ರೆ, ದೇಶದಲ್ಲೂ ಇದ್ದಾರೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JNS ನ್ಯೂಸ್. ನಮಸ್ಕಾರ.